ಸ್ನೇಹಿತರೆ, ಗಿಲ್ಲಿ ಬಗ್ಗೆ ಈ ನಾಯಿ ಸತೀಶ್ ಅವ್ರು ಹೇಳಿರೋ ಒಂದು ಸ್ಟೇಟ್ಮೆಂಟ್ ಕೇಳ್ಬಿಟ್ಟು ತುಂಬಾ ಬೇಜಾರಾಗೋಯ್ತು ನನ್ಗೆ. ಗಿಲ್ಲಿ ಮನೆಯಲ್ಲಿ ಎಲ್ರಿಗೂ ಹಾಗೇನೆ ಹಿಂಸೆ ಕೊಡೋದು, ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಅವರ ಹೆಸರನ್ನು ತಗೊಳ್ತಾ ಗಿಲ್ಲಿ ಹೆಸರು ಮಾಡ್ಕೊಳ್ತಾ ಇರೋವಂಥದ್ದು. ಅದು ಕಾಮಿಡಿಯಾಗಿ ಜನಕ್ಕೆ ಕಾಣಿಸ್ಬೋದು ಅನ್ನೋ ರೀತಿಯಾಗಿ ಒಂದ್ ಸ್ಟೇಟ್ಮೆಂಟ್ ಕೊಟ್ರು. ಹಾಗೂ ಗಿಲ್ಲಿಯಿಂದಾನೇ ನಾನ್ ಮನೆಯಿಂದ ಆಚೆ ಬಂದ್ಬಿಟ್ಟೆ ಅಂತ ಹೇಳಿದ್ರು. ಅದೇನೋ ಕುಣಿಯಲಾರ್ದೋಳ್ ನೆಲಾಡೊಂಕು ಅಂದ್ರಲ್ಲ, ಹಂಗಾಯ್ತು ಈ ನಾಯಿ ಸತೀಶ್ ಕತೆ. ನಾಯಿ ಸತೀಶ್ಗೆ ಚೆನ್ನಾಗ್ ಆಟ ಆಡಿದಿದ್ರೆ ಇನ್ನೂ ಒಂದ್ 10 ವಾರ ಇರ್ತಾ ಇದ್ರಪ್ಪ. ಇದ್ಬಿಟ್ಟು ಇವರೇ ಕಪ್ ಗೆದ್ಕೊಂಡ್ ಬರ್ಬೇಕಿತ್ತು. 100 ಕೋಟಿ ನಾಯಿ ಇರೋರ್ಗೆ 50 ಲಕ್ಷ ಯಾವ ದೊಡ್ಡ ವಿಷಯ ಅಂತ ಹೇಳ್ಬಿಟ್ಟು ಒಂದ್ 4 ದಿನ ಹೆಸರು ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ನನ್ ಶರ್ಟ್ ಇಷ್ಟು, ನನ್ ಬನಿಯನ್ಗಿಷ್ಟು, ನಂದು ಇನ್ನರ್ ವೇರ್ಸ್ನೆಲ್ಲ ಅಲ್ಲಿ ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ, ಕದ್ಕೊಂಡ್ಬಿಟ್ಟಿದ್ದಾರೆ, ಕೊಡ್ಲಿಲ್ಲ ಅಂತ. ನಾವೇನೆ ಯಾರೋ ಒಂದು ಮಿಡ್ಲ್ ಕ್ಲಾಸ್ನವ್ರೆ ಏನೋ ಒಂದ್ ಬಟ್ಟೆ ಎಲ್ಲಾದ್ರೂ ಮಿಸ್ ಮಾಡ್ಬಿಟ್ಟು ಬಂದ್ಬಿಟ್ರೆ ಅದನ್ನ ಕೇಳೋದೇ ಇಲ್ಲ. ಅಂತದ್ ಈ ವ್ಯಕ್ತಿ ಯಾರೋ ನಂದು ಏನು ಇನ್ನರ್ ವೇರ್ಸ್ ಎತ್ಕೊಂಡ್ಬಿಟ್ರು, ನನ್ ಬನಿಯನ್ ಎತ್ಕೊಂಡ್ಬಿಟ್ರು, ನನ್ ಶರ್ಟ್ ಎತ್ಕೊಂಡ್ಬಿಟ್ರು ಅಂತ ಮಾತಾಡ್ತಾನೆ. ಹೋದ್ರು ಹೋಯ್ತಪ್ಪ, 100 ಕೋಟಿ ನಾಯಿ ಇರೋರು ನೀವ್ ಹಿಂಗೆಲ್ಲಾ ಮಾತಾಡಿದ್ರೆ ಹೆಂಗೆ? ನಾಯಿ ಸತೀಶ್ ಅವರು ಪ್ರಾಬ್ಲಮ್ ಆದ್ರೂ ಏನು ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಗಿಲ್ಲಿ ಕಪ್ಪು ಗೆಲ್ಲೋದು ಪಕ್ಕ, ಡೌಟೇ ಇಲ್ಲ. ಅದನ್ನ ಗಿಲ್ಲಿನೇ ಹೇಳ್ಬಿಡಿದಾರೆ ಅವತ್ತು. ಮತ್ತೆ ಇನ್ನೊಂದು, ಬಿಗ್ ಬಾಸೇ ಪ್ಲಾನ್ ಮಾಡಿ ಒಂದ್ 5 ಜನನ ಒಳಗಡೆ ಕಳ್ಸಿ ಪಾಪ ಅವ್ರ ಮಾನ ಮರ್ಯಾದೆ ಎಲ್ಲ ಹರಾಜ್ಗೆ ಆಗ್ತಾ ಇದಾರೆ. ಓಲ್ಡ್ ಕಂಟೆಸ್ಟೆಂಟ್ಗಳನ್ನ, ಅವ್ರು ಓಲ್ಡ್ ಕಂಟೆಸ್ಟೆಂಟ್ಗಳು ಅದೇನ್ ಕಂಟೆಸ್ಟೆಂಟ್ಗಳು ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಬಿಗ್ ಬಾಸ್ ಅಲ್ಲಿ ಯಾರಿಗ್ ಸಪೋರ್ಟ್ ಸಿಗತ್ತೆ, ಸಿಂಪತಿ ಯಾರ ಮೇಲೆ ಬರುತ್ತೆ ಅವ್ರಿಗೆ ಸಪೋರ್ಟ್ ಸಿಗೋದು. ನೀವು ಆ ಮನೆಗೆ ಹೋಗಿ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರೆ ಗಿಲ್ಲಿಗೆನೆ ಒಳ್ಳೆ ಸಪೋರ್ಟ್ ಬರುತ್ತೆ ಅನ್ನುವಂತ ಒಂದು ಸೂಕ್ಷ್ಮ ಗೊತ್ತಾಗ್ಲಿಲ್ವಾ? ಏನು ಓಲ್ಡ್ ಕಂಟೆಸ್ಟೆಂಟ್ಗಳೋ ಗೊತ್ತಿಲ್ಲ ನೀವು. ಒಳ್ಳೆ 1947 ಅಲ್ಲಿ ಆಡ್ದಂಗೆ ಆ ರೀತಿಯಾಗಿ ಹಿಂಸೆ ಕೊಟ್ರಿ ಗಿಲ್ಲಿಗೆ. ಈಗ ನೋಡಿ, ಗಿಲ್ಲಿಗೆ TRP ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೊರಟೋಯ್ತು. ಎಲ್ಲಿವರೆಗೂ ಅಂತ ಹೇಳಿದ್ರೆ, ಯಾವ್ದೋ ಒಂದು ಟ್ರೋಲ್ ಪೇಜ್ ಅಲ್ಲಿ ಅಬ್ಸರ್ವ್ ಮಾಡಿದೆ ನಾನು. ಈ ಶೋಗೆ ಇನ್ ದ ಸೆನ್ಸ್ ಕಲರ್ಸ್ ಕನ್ನಡ TRP ಜಾಸ್ತಿ ಆಗಿರೋದು, ಟಾಪ್ 1 ಅಲ್ಲಿ ಬಂದಿರೋದು ಗಿಲ್ಲಿಯಿಂದನ ಸುದೀಪ್ ಅವರಿಂದನ ಅಂತ ಹಾಕ್ಬಿಡವ್ರೆ. ಏನ್ ಹೇಳೋಣ, ಕನ್ನಡದಲ್ಲಿ ಒನ್ ಆಫ್ ದ ಟಾಪೆಸ್ಟ್ ಹೀರೋ ಅವರು. ಯಾರು? ನಮ್ಮ ಸುದೀಪ್ ಅವರು. ಅವ್ರಿಗೂ ಗಿಲ್ಲಿಗೂ ಕಂಪೇರ್ ಮಾಡ್ಬಿಟ್ಟು ಮಾತಾಡ್ತಾ ಇದ್ದಾರೆ ಇವತ್ತು ಅಂತಂದ್ರೆ, ಆಲ್ ಬಿಕಾಸ್ ಆಫ್ ದಿಸ್ ಓಲ್ಡ್ ಕಂಟೆಸ್ಟೆಂಟ್ಗಳು. ಈ ಓಲ್ಡ್ ಕಂಟೆಸ್ಟೆಂಟ್ಗಳು ಹೋದ್ವಾ, ನಮಗ್ ಕೊಟ್ಟಿರೋ ಆಟ ಆಡಿದ್ವಾ, ಬಂದ್ವಾ ಅನ್ನೋದಲ್ದೆ ಅಲ್ಲಿ ಹೋಗ್ಬಿಟ್ಟು ಸುಮ್ನೆ ಗಿಲ್ಲಿನ್ ಕೆದಕೊಂಡು, ಗಿಲ್ಲಿ ಜೊತೆಗೆ ಅಸಭ್ಯವಾಗಿ ನಡ್ಕೊಂಡು, ಗಿಲ್ಲಿಗೆ ಏನೆಲ್ಲ ಟಾರ್ಚರ್ ಕೊಟ್ರು. ಈಗ ಒಂದು ಗೆಸ್ಟ್ ಹೋದ್ರೆ ಗೆಸ್ಟ್ ತರ ಇರ್ಬೇಕು, ಗೋಸ್ಟ್ ತರ ಆಡ್ಬಾರ್ದು. ಅವ್ರು ಕೊಟ್ಟಿರೋ ಕೆಲ್ಸಗಳೆಂತದ್ದು, ಕಾಲೊತ್ಸು ಅಂತದ್ದು, ಅದ್ ಮಾಡೋದು, ಬೇಕಂತ ಚೆಲ್ಲೋದು ವಸ್ತುಗಳನ್ನ, ಅದನ್ನ ಕ್ಲೀನ್ ಮಾಡು ಅಂತ ಹೇಳೋದು, ಅದು ಗಿಲ್ಲಿನೇ ಮಾಡ್ಬೇಕು ಅಂತ ಹೇಳೋದು. ರಕ್ಷಿತಾ ಒಂದ್ ಪಾತ್ರೆ ತಗೊಂಡ್ ಬಂದಿಟ್ರೆ, ಏಯ್ ತಗೊಂಡೋಗು ರಕ್ಷಿತಾ, ನಿಮ್ಗೆಲ್ಲ ಏನ್ ಊಟ ಮಾಡ್ಬೇಕು ಅಂತಿಲ್ವಾ, ಗಿಲ್ಲಿ ನೀನ್ ಮಾಡ್ಬೇಕು ಅಂತ ಹೇಳೋ ಅಂತದ್ದು. ಗಿಲ್ಲಿ ಪಾಪ ಗಡ್ಡ ತೆಗ್ದಿದ್ದು. ಗಿಲ್ಲಿದು ಗಡ್ಡ ಎಲ್ಲ ತೆಗಿಬೋದಾ? ಸರಿ, ಯಾವ್ದೋ ಒಂದು ರೆಸಾರ್ಟ್ಗೆ ಹೋಗಿರ್ತೀವಪ್ಪ ನಾವು ಕೂಡ ರಿಯಲ್ ಲೈಫ್ ಅಲ್ಲಿ, ಯಾರೋ ಒಬ್ಬ ಸಪ್ಲೈಯರ್ ಇರ್ತಾನೆ, ಅವ್ನ್ ಸರಿಯಾಗಿ ನಮ್ಗೆ ಸಪ್ಲೈ ಮಾಡ್ಲಿಲ್ಲ ಅನ್ಬಿಟ್ಟು ಅವ್ನ್ ಗಡ್ಡ ಎಲ್ಲ ಬೋಳಿಸ್ಬಿಡ್ತೀರಾ, ಅವ್ನ್ ತಲೆ ಎಲ್ಲ ಬೋಳಿಸ್ಬಿಡ್ತೀರಾ ನೀವು? ಇದೇನಾ ನಿಮಗ್ ಗೊತ್ತಿರೋ ಅಂತದ್ದು ಓಲ್ಡ್ ಕಂಟೆಸ್ಟೆಂಟ್ಗಳು? ಅಲ್ಲಿ ಆ ಟಾಸ್ಕ್ ಕೊಟ್ಟ ಕಳ್ಸಿದ್ದು. ಅದೇನೋ ಆ ಮಂಜು ಆ ಲಾಸ್ಟ್ ಟೈಮು ಹಂಗೆ ಆಡ್ತಾ ಇದ್ರಪ್ಪ, ಹುಚ್ಚುಚ್ಚಂಗೆ. ಈ ಟೈಮು ಹಂಗೆ ಆಡಿದ್ದಾರೆ. ಯಾಕೆ ಹಿಂಗೆಲ್ಲ ಮಾಡ್ತಾರ ಗೊತ್ತಿಲ್ಲ. ಆ ಜಗದೀಶ್ ಅವ್ರ ಹತ್ರ ಅಷ್ಟು ಗಲಾಟೆ ಮಾಡ್ಕೊಂಡ್ರು ಆ ಸೀಸನ್ ಅಲ್ಲಿ. ಅಟ್ಲೀಸ್ಟ್ ಈ ಸೀಸನ್ ಅಲ್ಲಿ ಗೆಸ್ಟ್ ಆಗಿ ಹೋಗಿದೀವಿ, ಅತಿಥಿ ದೇವೋ ಭವ ಅಂತ ಜನ ಫೀಲ್ ಮಾಡೋ ತರ ಇದ್ಬಿಟ್ಟು ಬರೋಣ, ಒಂದಷ್ಟು ಎಂಟರ್ಟೈನ್ಮೆಂಟ್ ಕೊಡೋಣ ಅಂದಿರಾ, ಅಲ್ಲಿ ಹೋಗ್ಬಿಟ್ಟು ಸೀರಿಯಸ್ ಮಾಡ್ಬಿಟ್ಟು ಅವ್ರ ಗಿಲ್ಲಿನ. ಅಷ್ಟು ಒಳ್ಳೆ ಹ್ಯೂಮರಸ್ ಆಗಿರೋ ಗಿಲ್ಲಿನ ಪಾಪ ಏನ್ ಮಾತಾಡಿದ್ರೆ ಏನ್ ತಪ್ಪಾಗ್ಬಿಡತ್ತೋ ಅಂತ ಮಾತಾಡೋಂಗ್ ಮಾಡಿಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಒಂದೇ ಒಂದು ಖುಷಿ ಅನ್ನಿಸ್ತು ರೀ. ಈ ಸತಿ ಕ್ಯಾಪ್ಟನ್ ಆಗಿದಾನಲ್ಲ, ಆ ಹುಡ್ಗನ ಹೆಸರೇ ಬರಲ್ಲ ನೋಡಿ ನಂಗೆ. ಗಿಲ್ಲಿ ಅಶ್ವಿನಿ ಇಂತ ಕ್ಯಾರೆಕ್ಟರ್ಸ್ ಬಿಟ್ರೆ ಈ ಸತಿ ಕ್ಯಾಪ್ಟನ್ ಆಗಿದಾನಲ್ಲ, ಆ ಹುಡ್ಗ ಮತ್ತೆ ಅಭಿಷೇಕ್ ಕೂತ್ಕೊಂಡ್ ಮಾತಾಡ್ತಾ ಹೇಳ್ತಾರ ನೋಡಿ, ಯಾಕೋ ನಮ್ಗೆ ಈ ಸೀಸನ್ ನೀವು ಕೊಡ್ತಾ ಇರೋ ಟಾರ್ಚರ್ಗೆ ನಮ್ಗೆ ಗಿಲ್ಲಿ ನಮ್ಮವನು ಅಂತ ಫೀಲ್ ಆಗೋ ತರ ಆಗ್ಬಿಟ್ಟಿದೆ ಅಂತ ಹೇಳಿ ಕಂಟೆಸ್ಟೆಂಟ್ ಗಳು ಹೇಳೋ ರೀತಿ ಮಾಡ್ಬಿಡ್ರಿ. ಆದ್ರೂನು ಇಂಡೈರೆಕ್ಟ್ ಆಗಿ ಅದ್ ಗಿಲ್ಲಿಗೆ ಒಳ್ಳೇದೇ ಆಯ್ತು. ಆದ್ರೆ ಔಟ್ಸೈಡ್ ಮಾತ್ರ ಗಿಲ್ಲಿದು TRP ಬೇಡವರು ನೆಕ್ಸ್ಟ್ ಲೆವೆಲ್ ಆಯ್ತಾ. ಒಂದು ಹೈಸ್ಕೂಲ್ ಮಗು ಅಲ್ಲ, ಪ್ರೈಮರಿ ಸ್ಕೂಲ್ ಮಗುವಿಂದ ಅಡ್ಗೋಲ್ ಅಜ್ಜಿವರೆಗೂನು ಗಿಲ್ಲಿ ಅಂತವ್ರೆ.
ಸೋಷಿಯಲ್ ಮೀಡಿಯಾದಲ್ಲಿ. ದೇವಸ್ಥಾನಕ್ಕೆ ಹೋಗೋರೆಷ್ಟು, ಹರಕೆ ಹೊತ್ಕೊಳ್ಳೋರೆಷ್ಟು. ಏನ್ ಸಖತ್ ಗುರು ಗಿಲ್ಲಿ, ನೀನ್ ಸೂಪರ್ ನಿಜವಾಗ್ಲೂ ಈ ಸೀಸನ್ ಅಲ್ಲಿ. ಪ್ರತಿಯೊಬ್ರು ಯಾರ ಬಾಯಲ್ಲಿ ನೋಡೋ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಎಷ್ಟು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಒಂದ್ 20-30 ಜನ ಬಂದ್ಬಿಟ್ಟು ಗಿಲ್ಲಿ ಗಿಲ್ಲಿ ಅಂತ ಒಂದು 20 ಸತಿ ಬರ್ದ್ಬಿಟ್ಟು ಹೋಗಿರ್ತಾರೆ. ರಿಯಲಿ ಇಟ್ ಈಸ್ ಏನೋ ಒಂಥರ ಗಿಲ್ಲಿ ಇದಾಗ್ಬಿಡಿದೆ ಅಂತ, ಗಿಲ್ಲಿದ್ ಹುಚ್ಚಿಡ್ದು ಬಿಡಿದೆ ಜನಕ್ಕೆ ಅಂತ ಅನಿಸ್ತಾ ಇದೆ ನನ್ಗೆ. ಈ ಫೋಬಿಯಾ ತರ ಗಿಲ್ಲಿ ಫೋಬಿಯಾ, ಗಿಲ್ಲಿ ಮಾನಿಯಾ ಈ ತರ ಆಗೋಗ್ಬಿಟ್ಟಿದ್ಯಾ ಜನಕ್ಕೆ ಅಂತ ಅನಿಸ್ತಾ ಇದೆ. ಎನಿವೇಸ್ ಫ್ರೆಂಡ್ಸ್, ಆದ್ರೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಈ ಸೀಸನ್. ಮತ್ತೆ ತುಂಬಾ ಟಾಕ್ಸಿಕ್ ಇಲ್ಲ. ಲಾಸ್ಟ್ ಸೀಸನ್ ಅಲ್ಲಿ ಸಿಕ್ಕಾಪಟ್ಟೆ ಟಾಕ್ಸಿಕ್. ಟಿವಿ ಆನ್ ಮಾಡಿದ್ರೆ ಸಾಕು ಜಗಳ ಜಗಳ ಜಗಳ. ಅದನ್ನ ನೋಡಿನೋ ಏನೋ ಒಬ್ರು ಪತ್ರಕರ್ತರು ಮೇಡಮ್ ಅವ್ರು ಹೇಳೇ ಬಿಟ್ಟಿದ್ರು, ಅದೊಂದು ಉಚ್ಚರ ಕಾರ್ಯಕ್ರಮ, ಆ ಉಚ್ಚರ ಕಾರ್ಯಕ್ರಮ ನೋಡೋದ ಅಂತ ಒಂದು ಕಾರ್ಯಕ್ರಮನೇ ನೋಡಬಾರ್ದು ಅಂತ ಹೇಳ್ಬಿಟ್ಟಿದ್ರು. ಹುಚ್ಚರಿಗೋಸ್ಕರ ಮಾಡಿರೋ ಅಂತ ಕಾರ್ಯಕ್ರಮ ಅಂತ. ಅದೇ ಡೆಫಿನೆಟ್ಲಿ ಈ ಸೀಸನ್ ಹಂಗಿರ್ಲಿಲ್ಲ. ಬಾರಿ ಚೆನ್ನಾಗಿ ಪ್ಲೆಸೆಂಟ್ ಆಗಿ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿ ಹೋಗ್ತಾ ಇತ್ತು. ಸಿಕ್ಕಾಪಟ್ಟೆ ಕ್ಯೂಟ್ ಆಗಿ ಹೋಗ್ತಾ ಇತ್ತು. ಎಲ್ಲೂ ನಿಮ್ಗೆ ಆ ಕಾರ್ಯಕ್ರಮ ನೋಡುವಾಗ ಮುಜುಗರ ಆಗೋದಿರ್ಬೋದು, ಅಥವಾ ಏನೋ ಒಂಥರ ಬೇಜಾರಾಗೋದು ಅದೆಲ್ಲ ಏನಿರ್ಲಿಲ್ಲ. ಕೆಲವರು ನನಗೆ ಕಮೆಂಟ್ ಹಾಕ್ದವ್ರಿದ್ದಾರೆ, ಮೇಡಮ್ ದೊಡ್ಡವರೆಲ್ಲ ಕೆಲವರು BP ಟ್ಯಾಬ್ಲೆಟ್ ಬಿಟ್ಬಿಡ್ಬೋದು, ಅಷ್ಟ್ರ ಮಟ್ಟಿಗೆ ಗಿಲ್ಲಿ ನಗಿಸ್ತಾ ಇದ್ದಾನೆ ಈ ಕಾರ್ಯಕ್ರಮದಲ್ಲಿ ಅಂತ. ಅಷ್ಟು ಸಖತ್ತಾಗಿರೋ ಪ್ರೋಗ್ರಾಮ್ನ ಇದ್ಯಾರೋ ಗೆಸ್ಟ್ಗಳು ಅಂತ ಹೋಗ್ಬಿಟ್ಟು ಒಳ್ಳೆ ಗೋಷ್ಟ್ಗಳ ತರ ಆಡ್ತಾ ಇದ್ದಾರೆ. 2 ದಿನದಿಂದ ನೋಡಿದ್ರೆ ಬರೀ ಗಿಲ್ಲಿನೇ ಗಿಲ್ಲಿನ ಟಾರ್ಗೆಟ್ ಮಾಡಕ ನಿಮ್ನ ಒಳಗಡೆ ಕಳ್ಸಿದ್ರು. ನನಗೆ ಬಿಗ್ ಬಾಸ್ ಮೇಲಂತೂ ಅದೇ ಡೌಟ್, ಈ ಬಿಗ್ ಬಾಸ್ ಏನೋ ಕಿತಾಪತಿ ಇದೆ, ಇದನ್ನ ಡೈವರ್ಷನ್ ಮಾಡ್ಬಿಡೋಣ, ಇನ್ಯಾರನಾದ್ರೂ ವಿನರ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಏನಾರು ಪ್ಲಾನ್ ಮಾಡಿದ್ರ. ಯಾಕೆ ಆ ಡೌಟ್ ಬಂತು ಅಂತ ಹೇಳಿದ್ರೆ, ಮಂಜು ನೆನ್ನೆ ಮಾತಾಡುವಾಗ ಒಂದ್ ಮಾತು ಹೇಳ್ತಾರೆ. ಅವರ ಫಿಯಾನ್ಸಿ ಹೇಳಿದ್ರಂತೆ, ಈ ಮನೆ ಒಳಗಡೆ ಹೋಗ್ತಾ ಇದ್ಯಾ, ಏನ್ ಬೇಕಾದ್ರೂ ಮಾಡು, ಅಶ್ವಿನಿ ಮೇಡಮ್ ವಿರುದ್ಧ ಮಾತ್ರ ಮಾತಾಡ್ಬೇಡ ಅಂತ ಹೇಳಿದ್ರಂತೆ. ಅಂದ್ರೆ ಇಂಡೈರೆಕ್ಟ್ಲಿ ಈಸ್ ಗಿವಿಂಗ್ ಎ ಕ್ಲೂನ, ಅಶ್ವಿನಿ ಮೇಡಮು ಬಾರಿ ದೊಡ್ಡ ಜನ, ಬಾರಿ ಹೋರಾಟಗಾರ್ತಿ, ಅವ್ರನ್ನ ಎದುರಾಕೋಬೇಡ ಅಂತ ಹೇಳ್ಬಿಟ್ಟು ಕಳ್ಸಿದ್ದಾರೆ ಅಂತ. ಹಾಗಾದ್ರೆ ಏನು, ಗಿಲ್ಲಿನ ಸರಿಯಾಗಿ ತರಾಟೆಗೆ ತಗೋ, ಗಿಲ್ಲಿನ ಏನ್ ಬೇಕಾದ್ರೂ ಬೈಬೋದು, ಪಾಪದ ಹುಡುಗ ಹೆಂಗ್ ಬೇಕಾದ್ರೆ ಹಂಗೆಲ್ಲ ಅನ್ಬಿಡ್ಬೋದು ಅಂತನ. ಅಂದ್ರೂ ಕೂಡ ಹೊರಗಡೆ ಜನ ನೋಡ್ತಾ ಇದಾರೆ, ಜನ ಬುದ್ಧಿ ಕಲಿಸ್ತಾರೆ. ಆಚೆ ಬಂದ್ಮೇಲೆ ನಾಚಿಕೆ ಆಗೋಗತ್ತೆ ಈ 5 ಜನಕ್ಕಂತೂ, ಅದರಲ್ಲೂ ಸ್ಪೆಷಲಿ ರಜತ್ಗೆ ಮಂಜುಗೆ ನಾಚಿಕೆ ಆಗೋಗ್ಬಿಡತ್ತೆ. ಯಾಕಂತ ನಾವು ಹೋಗಿ ನಮ್ಮ ಮಾನ ಮರ್ಯಾದೆ ಎಲ್ಲ ಕಳ್ತ್ಕೊಂಡ್ವಿ. ಲಾಸ್ಟ್ ಸೀಸನ್ ಅಲ್ಲಿ ಹುಲಿಗಳ ತರ ಇದ್ವಿ, ಈ ಸೀಸನ್ ಅಲ್ಲಿ ಗಿಲ್ಲಿ ಮುಂದೆ ಇಲಿಗಳಾಗೋದ್ವಲ್ಲಪ್ಪ ಅಂತ ಹೇಳಿ ಖಂಡಿತವಾಗ್ಲು ನೊಂದ್ಕೊಳ್ಳೋದಂತೂ ಪಕ್ಕ. ಏನಂತೀರಾ ಫ್ರೆಂಡ್ಸ್? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬರೀ ಗಿಲ್ಲಿ ಗಿಲ್ಲಿ ಅಂತ ಕಮೆಂಟ್ ಹಾಕ್ಬಿಡಿ, ಬೇರೆ ಏನಾದ್ರು ಹೊಸ ಐಡಿಯಾಸ್ ಕೊಡಿ. ಏನ್ ಮಾತಾಡ್ಬೋದು ಗಿಲ್ಲಿ ಪರವಾಗಿ. ಗಿಲ್ಲಿ ಗೆಲ್ಬೇಕ್ರಿ, ಗಿಲ್ಲಿ ಗೆಲ್ಲಕ್ಕೋಸ್ಕರ ಏನಾದ್ರು ಒಂದಷ್ಟು ಮಾತಾಡ್ತಾ ಇರ್ಬೇಕು, ನಾವುಗಳು ಕೂಡ ಸಪೋರ್ಟ್ ಮಾಡ್ತಾ ಇರ್ಬೇಕು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫ್ರೆಂಡ್ಸ್.